ಹಲೋ ಬ್ಯೂಟಿಫುಲ್ ಪೀಪಲ್, ವೆಲ್ಕಮ್ ಟು ನನ್ನ ಇವತ್ತಿನ ಡೈಲಿ ವ್ಲಾಗ್ಗೆ. ಹೋಪ್ ನೀವೆಲ್ಲರೂ ಸೂಪರಾಗಿದ್ದೀರಾ, ನಾನು ಕೂಡ ಚೆನ್ನಾಗಿದ್ದೀನಿ. ಥ್ಯಾಂಕ್ ಯು. ನನ್ನ ವ್ಲಾಗ್ನ ಇಷ್ಟಪಟ್ಟು ಸಪೋರ್ಟ್ ಮಾಡೋರಿಗೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋರಿಗೆ ಡಬಲ್ ಥ್ಯಾಂಕ್ ಯು. ಆ್ಯಂಡ್ ಹೊಸಬ್ರಾಗಿರೋ ವೆಲ್ಕಮ್. ನನ್ನ ಹೆಸರು ರಂಜಿತಾ ಪ್ರಕಾಶ್. ನಾನಿರೋದು ಬೆಂಗಳೂರಲ್ಲಿ. ಆಮ್ ಲೈಫ್ ಕೋಚ್ ಆ್ಯಂಡ್ ಹೀಲರ್, ಜೊತೆಗೆ ಕಾಂಟೆಂಟ್ ಕ್ರಿಯೇಟರ್ ಆ್ಯಂಡ್ ಯೂಟ್ಯೂಬರ್ ಕೂಡ. ನಿಮಗೇನಾದ್ರು ಡೈಲಿ ವ್ಲಾಗ್ಸ್ ಅಥವಾ ಮ್ಯಾನಿಫೆಸ್ಟೇಷನ್ ರಿಲೇಟೆಡ್ ಗೆಟ್ ರೆಡಿ ವಿತ್ ಮೀ ಈ ಥರದ್ದೆಲ್ಲ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಫಾಲೋ ಮಾಡೋದನ್ನ ಮಿಸ್ ಮಾಡಿಬಿಡಿ, ಓಕೆನಾ? ಸೊ ಎಸ್, ಇವತ್ತು ಆ್ಯಸ್ ಯೂಶುವಲ್ ನನ್ನ ದಿನ ಸ್ವಲ್ಪ 7 o'clock ಸ್ಟಾರ್ಟ್ ಆಯಿತು ಅಂದ್ಕೊತೀನಿ. ಸೊ ಎದ್ದು ನಾನು ನೆಲದ ಮೇಲೆ ಮಲ್ಕೊತಿದ್ದೀನಿ, ಬಿಕಾಸ್ ಶಕೆ ಅಲ್ವಾ, ಬೆಡ್ ಮೇಲೆ ಮಲ್ಕೊಳ್ಳೋಕ್ಕಂತೂ ಡೆಫಿನೆಟ್ಲಿ ಆಗ್ತಿಲ್ಲ. ಸೊ ನೆನ್ನೆ ನೈಟ್ ಮಳೆ ಬಂದಿದ್ದ ಕಾರಣ ಸ್ವಲ್ಪ ಚಳಿ ಆಯಿತು, ಅದಕ್ಕೆ ಬೆಡ್ಶೀಟ್ ಹಾಕ್ಕೊಂಡು ಮಲ್ಕೊಂಡಿದ್ದೆ. ಅದಾದಮೇಲೆ ಎದ್ದು ಸ್ವಲ್ಪ ಆಚೆ ಹೋಗಿ ಒಳ್ಳೆ ಗಾಳಿ ಬರ್ತಿತ್ತು ಆಯಿತಾ. ಆ ಮಳೆ ಬಂದಿದ್ದಕ್ಕೂ ನೆಲ ಎಲ್ಲ ಸಖತ್ ತಣ್ಣಗಿತ್ತು. ಎಷ್ಟೊಂದು ಖುಷಿ ಆಗ್ತಿತ್ತು ಅಂತೀರಾ. ಲಿಟ್ರಲಿ ಪ್ರೇ ಮಾಡಿದ್ದೆ ಅಂತ ಹೇಳ್ಬೋದು, ದೇವರೇ ಮಳೆ ಕೊಡಪ್ಪ ಅಂತ ಹೇಳ್ಬಿಟ್ಟು. ಅಷ್ಟು ಶಕೆ ಇತ್ತು ಗೈಸ್. ನಾನು ಶಕೆ ಇರೋ ಕಾರಣ ಸರಿಯಾಗಿ ನಿದ್ದೆ ಆಗ್ದಲೇ ಹೆಡ್ಡೇಕೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ಅದಾದಮೇಲೆ ಆಚೆಗೆ ಹೋಗಿ ಒಳ್ಳೆ ಗಾಳಿ ಇತ್ತಲ್ಲ, ಹಂಗೆ ಬ್ರೀದ್ ಇನ್ ಬ್ರೀದ್ ಔಟ್ ಮಾಡ್ತಾಯಿದ್ದೆ. ನನಗೆ ಎಷ್ಟು ಖುಷಿ ಆಯಿತು ಅಂತೀರಾ. ಒಳಗಡೆ ಒಂದು 8 hour ಮಲ್ಕೊಂಡು ಆಚೆಗೆ ಹೋದಾಗ ನ್ಯಾಚುರಲ್ ಏರ್ನ ತೊಗೊಳ್ತೀವಲ್ಲ ಒಳಗಡೆಗೆ, ಎಷ್ಟೊಂದು ಸಮಾಧಾನ ಆಗುತ್ತೆ ಅಂತೀರ. ಜೊತೆಗೆ ನನ್ನ ಮ್ಯಾಜಿಕ್ ವಾಟರ್ನು ಸಹ ಕುಡ್ದಿದ್ದಾಯಿತು. ನೈಟ್ ಎನರ್ಜೈಸ್ ಮಾಡಿ ಎತ್ತಿಟ್ಟಿರ್ತೀನಿ. ಸೊ ಗೈಸ್, ಇವಾಗ ಬಿಸಿ ಸ್ಟ್ರಾಂಗಾಗಿ ಟೀನ ಮಾಡ್ಕೊತಾನೆ, ಜಿಂಜರ್ ಟೀ ಆಫ್ ಕೋರ್ಸ್. ಆ್ಯಂಡ್ ಎಷ್ಟು ಖುಷಿ ಆಯಿತು ಅಂದರೆ, ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ನಲ್ಲ ಮಳೆ ಬರಬೇಕು ಅಂತ ಅನ್ಕೊತಿದ್ದೀನಿ ಅಂತ ಹೇಳ್ಬಿಟ್ಟು. ನೆನ್ನೆ ಸಿಕ್ಕಾಬಟ್ಟೆ ಗುಡುಗು, ಸಿಡ್ಲು, ಜೋರು ಗಾಳಿ, ಫುಲ್ ಮಳೆ, ಎಷ್ಟು ಚೆನ್ನಾಗಿ ನಿದ್ದೆ ಬಂತು ಅಂತೀರಾ. ಆ್ಯಂಡ್ ಫ್ಯಾನೇ ಬೇಡ ಅನ್ನೋ ಅಷ್ಟು ನಿದ್ದೆ ಬಂತು ಚೆನ್ನಾಗಿ. ಬಟ್ ನಾನು ಎಷ್ಟೇ ಲೇಟಾಗಿ ಮಲ್ಕೊಂಡ್ರು, ಎಷ್ಟೇ ಬೇಗ ಮಲ್ಕೊಂಡ್ರು ನನಗೇನಂತ ಗೊತ್ತಿಲ್ಲ, 4 o'clock ಅಂತೂ ಪಕ್ಕ ಫಿಕ್ಸ್ ಆಗಿಬಿಡುತ್ತೆ. ಆ ಟೈಮಲ್ಲಿ ಎಚ್ಚರ ಆಗೇ ಆಗ್ತೀನಿಲ್ಲ. 3:45ಗೆ ಅಥವಾ 4 o'clockಗೆ ಎಚ್ಚರ ಆಗೇ ಆಗುತ್ತೆ. ನನ್ಗೆ ಗೊತ್ತಿಲ್ಲ ನಾನು ಸಬ್ ಕಾನ್ಷಿಯಸ್ ಹೆಂಗೆ ರೆಡಿ ಆಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು. ನಾನು ಈ ಹಾಲೆಲ್ಲ ಒಡೆದೋಗುತ್ತೆ, ಹೆಂಗೆ ಇದು ಮಾಡೋದು ಅಂತ ತುಂಬ ಜನ ನನಗೆ ಅದಕ್ಕೆ ಆನ್ಸರ್ ಮಾಡಿದ್ದೀರಾ. ಒಬ್ಬರು ಹೇಳಿದ್ರಿ ಸ್ವಲ್ಪ ಸೋಡಾ ಹಾಕಿ ಅಂತ, ಅದನ್ನು ಮಾಡಿದೆ ನಾನು. ಥ್ಯಾಂಕ್ ಯು ಸೋ ಮಚ್ ಅವ್ರಿಗೆ. ಆ್ಯಂಡ್ ಇನ್ನೊಬ್ರು ಹೇಳಿದ್ರಿ ಹಾಲನ್ನ ಕಾಯಿಸಿ ಫುಲ್ ತಣ್ಣಗಾದ್ಮೇಲೆ ಫ್ರಿಜ್ಜಲ್ಲಿ ಇಡಿ. ಮತ್ತು ಇನ್ನೊಬ್ರು ಹೇಳಿದ್ರಿ ಬೆಳಗ್ಗೆ 2 time ಏನೋ ಬಿಸಿ ಮಾಡ್ತಾನಂತೆ. ಸೊ ಅದನ್ನು ಕೂಡ ಮಾಡಿದೆ ನಾನು. ನೆಕ್ಸ್ಟು ಆ ಪಾತ್ರೆಲಿ ಬಿಸಿ ಮಾಡಿ ಇನ್ನೊಂದು ಪಾತ್ರೆಗೆ ಚೇಂಜ್ ಮಾಡೋ ಅಂಥದ್ದು, ಅದು ಎಲ್ಲನೂ ಮಾಡಿದೆ. ಇವಾಗ ಹಾಲು ಚೆನ್ನಾಗಿದೆ, ಏನೂ ಒಡೆದೋಗ್ತಿಲ್ಲ. ಥ್ಯಾಂಕ್ ಯು ವೆರಿ ಮಚ್ ನಿಮ್ಮೆಲ್ರಿಗೂ. ನಿಮ್ಮ ಸಜೆಷನ್ಸ್ ನಿಜವಾಗ್ಲೂ ನನಗೆ ಹೆಲ್ಪ್ ಆಯಿತು. ಥ್ಯಾಂಕ್ ಯು ಗೈಸ್. ಸೊ ಹ್ಯಾಪಿ ಥರ್ಸ್ಡೇ ನಿಮ್ಮೆಲ್ರಿಗೂ. ತುಂಬ ಒಳ್ಳೆಯದಾಗಲಿ ಇವತ್ತು. ಐ ಆಮ್ ಪ್ಲಾನಿಂಗ್ ಟು ಗೋ ಟು ಟೆಂಪಲ್, ಸಾಯಿಬಾಬಾ ಟೆಂಪಲ್ಗೆ ತುಂಬ ದಿನ ಆಗಿದೆ. ಲೆಟ್ಸ್ ಸಿ. ಎಂಥ ಒಳ್ಳೆ ಗಾಳಿ ಬರ್ತದೆ ಅಂತೀರಾ. ನಂಗೆ ನೆನೆ ನೈಟೆಲ್ಲ ಆಚೆನೇ ಇದ್ದೆ ಆಯ್ತಾ, ತುಂಬ ಹೊತ್ತು ಆಚೆ ಇದೆ, ಬಿಕಾಸ್ ಅಷ್ಟು ಚೆನ್ನಾಗಿ ಗಾಳಿ ಬರ್ತಾಯಿತ್ತು. ಸೊ ಹೆಂಗಿರೋ ನಂದು ಪೀರಿಯಡ್ ಎಲ್ಲ ಮುಗ್ದಿತ್ತು ಕರೆಕ್ಟಾಗಿ. ಲಾಸ್ಟ್ ಫ್ರೈಡೇನೂ ಆಗಿದ್ದು, ಈ ಥರ್ಸ್ಡೇ ಒಳಗಡೆ ಎಲ್ಲ ಮುಗ್ದೋಗಿತ್ತು. ಸೊ ಹಾಗಾಗಿ ದೇವ್ರ ಪೂಜೆ ಎಲ್ಲ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೆ. ಸೊ ಫಸ್ಟ್ ಬಾಗಿಲೆಲ್ಲ ನೀಟಾಗಿ ವಾಶ್ ಮಾಡ್ಕೊಂಡಿದ್ದಾಯಿತು. ಸೊ ಮಳೆ ಎಲ್ಲ ಬಂದು ಆಲ್ಮೋಸ್ಟ್ ಸ್ವಲ್ಪ ನೀಟಾಗಿತ್ತು, ಬಟ್ ಆದರೂ ಕೂಡ ನಾವು ವಾಶ್ ಮಾಡೋದು ಒಂಥರ ಡಿಫ್ರೆಂಟಾಗಿ ಫೀಲ್ ಅಲ್ವಾ. ಸೊ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ, ಹೂವು ಬೇರೆ ಮರ್ತು ಬಂದಿದೆ, ತಂದಿರಲಿಲ್ಲ. ಬಟ್ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಆಮೇಲೆ ಸ್ವಲ್ಪ ತಾದ್ಮೇಲೆ ಆಚೆ ಹೋಗ್ಬಿಟ್ಟು ಹೂವು ಮತ್ತು ಸ್ವಲ್ಪ ತರಕಾರಿ ಎಲ್ಲ ಬೇಕಿತ್ತು, ಅದನ್ನು ಮಾತ್ರ ಹೋಗಿ ತೊಗೊಂಬಂದಿದ್ದು. ಇದನ್ನ ಹೆಂಗ್ ಮಾತಾಡ್ಸೋದು, ಇದನ್ನ ಹೆಂಗ್ ಗೈಸ್ ಮಾತಾಡ್ಸೋದು? ನಮ್ಮ ಮನೆ ಆಪೋಸಿಟಾಗಿ ಬಂದು ಕುತ್ಕೊಂಡಿದ್ದಾರೆ ಇಬ್ರು. ಇದು ಪ್ರೆಗ್ನೆಂಟ್ ಥರ ಕಾಣಿಸ್ತದೆ ಆ್ಯಕ್ಚುಲಿ. ಈ ಕಡೆ ಇರೋದು ದಿಸ್ ಒನ್ ಪ್ರೆಗ್ನೆಂಟ್ ಅನ್ಸುತ್ತೆ, ಗೊತ್ತಿಲ್ಲ. ಅದು ನಾರ್ಮಲ್ ಆಗಿದೆ. KG 100 rupees ಅಂತ, ನಾನು 50 rupeesಗೆ ಒಂದು 3 piece ಮಾವಿನ ಹಣ್ಣು ತೊಗೊಂಬಂದೆ. ಆ್ಯಂಡ್ ಇದು 10 rupees ಎಲ್ಲ ನಾನು. ಸೊ ಇದೆಲ್ಲ 10 rupeesದು ಮಸಾಲ ಪದಾರ್ಥಗಳು. ಆ್ಯಂಡ್ ಕರ್ಡ್ ಒಂದು ಬೇಕಾಗಿತ್ತು. ನೆಕ್ಸ್ಟು ಹೂವು, ಇಷ್ಟೇ.
ಇದನ್ನು ನಾನು ಮೈಕಲ್ಲಿ ಶೂಟ್ ಮಾಡಿದ್ದೇನೆ ಆಯಿತಾ. ಮೈಕ್ ಹಾಕ್ಕೊಂಡು ಅದು ಚಾರ್ಜರ್ ಖಾಲಿ ಆಗಿಬಿಟ್ಟಿದೆ ಅನಿಸುತ್ತೆ. ನಾನು ಅದಿತ್ತು ಬಟ್ ವರ್ಕ್ ಆಗ್ಬೋದೇನೋ ಅಂತ ಸುಮ್ಮನೆ ಹಾಕ್ಕೊಂಡು ಮಾಡಿದೆ. ನೋಡಿದ್ರೆ ಅದು ಏನು ವಾಯ್ಸ್ ಕೇಳಿಸ್ತಾನೆ ಇಲ್ಲ. ಈಗ ಅದಕ್ಕೆ ವಾಯ್ಸ್ ಓವರ್ ಕೊಡೋ ಅಂಥ ಪರಿಸ್ಥಿತಿ ಬಂತೆ. ಸೊ ನಾನು ತಲೆ ಬಾಚೋದು ತುಂಬ ರೇರಾಗಿ ನೋಡಿರ್ತೀರಲ್ವ. ನಾನು ಇದೊಂದೇ ಬಾಚಣಿಗೆ ಇಟ್ಕೊಂಡಿರೋದು. ಇದು ಯಾವಾಗೂ ವಾಶ್ರೂಮಲ್ಲಿ ಇಟ್ಟಿರ್ತೀನಿ. ವಾಶ್ರೂಮಲ್ಲಿ ನಾನು ಕಂಡೀಷ್ನರ್ ಹಾಕಿ ತಲೆ ಬಾಚೋದು. ಅದು ಬಿಟ್ಟರೆ ಯಾವ ಟೈಮಲ್ಲೂ ಯಾವುದೇ ಈವೆಂಟ್ಸ್ ಏನಿದ್ರು ತಲೆ ಬಾಚಲ್ಲ. ಸೊ ಇವತ್ತು ಹೇರ್ ಪ್ಯಾಕ್ ಮಾಡ್ಕೊಂಡಿದ್ದೆ. ಸ್ವಲ್ಪ ಕರ್ಡು ಮತ್ತು ಮೆಂತ್ಯನ ನೆನೆಸಿಟ್ಟು ಕರ್ಡು ಮತ್ತು ಅದನ್ನು ಗ್ರೈಂಡ್ ಮಾಡ್ಕೊಂಡು ಸೊ ನನ್ನ ಕಂಪ್ಲೀಟ್ ಸ್ಕ್ಯಾಲ್ಪ್ಗೆ ಮತ್ತು ಹೇರ್ ಲೆಂತ್ಗೆಲ್ಲನೂ ಅಪ್ಲೈ ಮಾಡ್ಕೊತಾ ಇದ್ದೀನಿ. ತುಂಬ ವರ್ಷ ಆಗಿದೆ ಹೇರ್ ಪ್ಯಾಕ್ ಎಲ್ಲ ಮನೇಲಿ ಮಾಡ್ಕೊಂಡು. ಮೊದಲೆಲ್ಲ ಮಾಡ್ಕೊತಿದ್ದೆ ನಾನು. ಸೊ ಅದು ಕರ್ಡ್ ಆಗಿದಾಗ ಇಷ್ಟೊಂದು ತಣ್ಣಗೆ ಅನಿಸ್ತು ಅಂತೀರ, ಸಖತ್ ಖುಷಿ ಆಯಿತು ಆಯಿತಾ. ಸೊ ಇದು ಎಲ್ರಿಗೂ ಸೂಟ್ ಆಗೋದು ಅಂತ ಕೇಳಿದ್ರೆ ಖಂಡಿತವಾಗ್ಲೂ ನನಗೆ ಗೊತ್ತಿಲ್ಲ. ಬೇಕಾದ್ರೆ ಟ್ರಯಲ್ ಆ್ಯಂಡ್ ಎರರ್ ಮಾಡೋಂಗಿದ್ರೆ ನೀವು ಡೆಫಿನೆಟ್ಲಿ ಮಾಡ್ಬೋದು. ನಾನು ತುಂಬ ರೇರಿ ಪ್ಯಾಕ್ಸ್ ಎಲ್ಲ ಯೂಸ್ ಮಾಡೋದು. ಸೊ ಹಾಗಾಗಿ ಇನ್ಮೇಲೆ ಆದಷ್ಟು ನಾನು ಹೇರ್ ಪ್ಯಾಕ್ ಮನೇಲೇ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದೆ. ಬಿಕಾಸ್ ನನ್ನ ಹೇರ್ ಚೆನ್ನಾಗಿ ಗ್ರೋತ್ ಆಗ್ತದೆ. ಹಂಗಂದ್ಬಿಟ್ಟು ಏರ್ ಫಾಲ್ ಇಲ್ಲ ಅಂತಲ್ಲ, ಲೈಟಾಗಿದೆ ಬಟ್ ಪರವಾಗಿಲ್ಲ. ನನ್ನ ಹೇರ್ ಟೈಪ್ ಹಾಗೆ ಇರೋದು ಮೊದಲಿಂದನೂ. ಸೊ ಹಾಗಾಗಿ ಏನು ಕಂಪ್ಲೇಂಟ್ ಅಂತೇನಿಲ್ಲ. ಇದು ಅಪ್ಲೈ ಮಾಡಿಕೊಂಡು ಒಂದು 2 to 3 ಅವರ್ಸ್ ಬಿಟ್ಟು ಅದಾದಮೇಲೆ ಹೇರ್ ವಾಶ್ ಮಾಡ್ತೀನಿ. ನೆಕ್ಸ್ಟು ಬಂದು ಇವತ್ತು ಮಂತ್ ಎಂಡು 30th. ಮಾರ್ಚ್ ಎಷ್ಟು ಲೇಟಾಗಿ ಹೋಯಿತು, ಏಪ್ರಿಲ್ ಸಿಕ್ಕಾಬಟ್ಟೆ ಫಾಸ್ಟಾಗಿ ಹೋಯಿತು ಅಂತ ನನಗೆ ಅನ್ನಿಸ್ತದೆ. ಸೊ ಅದಾದಮೇಲೆ ಅಫ್ಕೋರ್ಸ್ ನಿಮ್ಗೆ ಗೊತ್ತಲ್ಲ, ಮಂತ್ಲಿ ಫಸ್ಟ್ ನಾವೇನು ಮಾಡ್ತೀವಿ ಅಥವಾ ಮಂತ್ ಎಂಡಲ್ಲಿ ಬಂದು ಮ್ಯಾಜಿಕ್ ಬುಕ್ನ ಓಪನ್ ಮಾಡಿ ಯಾವುದಾಗಿದೆ ಆಗಿಲ್ಲ ಅಂತ ಟಿಕ್ ಮಾಡ್ಕೊತೀವಿ. ಮಂತ್ ಫಸ್ಟಲ್ಲೆಲ್ಲ ನಾವು ಹೊಸ ಮಂತ್ಗೆ ಏನೆಲ್ಲ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಎಲ್ಲನೂ ಬರೀತೀವಿ ಕೂತ್ಕೊಂಡು. ಆ್ಯಸ್ ಯೂಶುವಲ್ ನಂದು ಹಾಗೆ ಇತ್ತು. ಸೊ ಎಲ್ಲನೂ ಕೂತ್ಕೊಂಡು ನಾನು ಬರ್ತಾಯಿತ್ತು. ಈ ಮಂತ್ ನಂದು ಸ್ವಲ್ಪ ಲೋ ಎನರ್ಜಿ ಫೀಲ್ ಆಯಿತು ಅಂತ ನನಗೂ ಅನ್ನಿಸ್ತು. ಬಿಕಾಸ್ ಸ್ವಲ್ಪ ಹುಷಾರಿಲ್ಲದೆ ಇರೋ ಕಾರಣನೋ ಅಥವಾ ನಾನು ಸ್ವಲ್ಪ ಲೇಸಿ ಆದೆ ಅಂತನೋ ವಾಟ್ ಎವರ್ ಇಟ್ ಮೇ ಬಿ, ಎಲ್ಲನೂ ಟಿಕ್ ಮಾಡಿ ಎತ್ತಿಟ್ಟಿದ್ದಾಯಿತು. ನೆಕ್ಸ್ಟು ಲಂಚ್ ಪ್ರಿಪೇರ್ ಮಾಡಿ. ಇವತ್ತು ಇನ್ಸ್ಟಾಗ್ರಾಮಲ್ಲಿ ಒಂದು ರೆಸಿಪಿ ನೋಡಿದ್ದೆ. ಐ ಥಿಂಕ್ ಇದು ನಾರ್ತ್ ಸೈಡ್ ಮಾಡೋದು ಅನಿಸುತ್ತೆ. ಸೊ ಈಗ ಸ್ವಲ್ಪ ಬೆಂಡೆಕಾಯಿನ ಉದ್ದು ಕಟ್ ಮಾಡಿಕೊಂಡು ಮಧ್ಯದಲ್ಲಿ ಸೀಳಿ ಫಸ್ಟು ಇದನ್ನ ಫ್ರೈ ಮಾಡ್ಕೊಳ್ಳೋಣ ಆಯಿಲಲ್ಲಿ. ಆಮೇಲೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಂಡು ಹೋಗ್ತೀನಿ. ಮೇ ಬಿ ಇದೆಲ್ರಿಗೂ ಗೊತ್ತಿರಬಹುದೇನು. ಸ್ವಲ್ಪ ಬಣ್ಣ ಬದಲಾಗಬೇಕು, ಸಾಫ್ಟ್ ಆಗೋವರೆಗೂ ಈ ಥರ ಫ್ರೈ ಮಾಡ್ಕೊಳ್ಳೋಣ. ಸೊ ಈ ಕಡೆ ಬಂದು ಸ್ವಲ್ಪ ಕರ್ಡ್ ಹಾಕೊತೀನಿ, ಸ್ವಲ್ಪ ಪೆಪ್ಪರ್, ಸ್ವಲ್ಪ ಉಪ್ಪು, ಇಷ್ಟು ಖಾರದ ಪುಡಿ, ಇಷ್ಟು ಧನಿಯಾ ಪುಡಿ ಮಾಡೋಣ. ಸೊ ಈ ಥರ ಬಣ್ಣ ಬದಲಾಗೋವರೆಗೂ ಹುರ್ಕೊಂಡಿದ್ದೀನಿ. ಈಗ ಬಂದು ಒಗ್ಗರಣೆ, ಆನಿಯನ್, ನಮ್ಮನೆ ಟೈಲ್ಸು ತುಂಬ ಬೇಗ ಗಲೀಜಾಗುತ್ತೆ, ಎಸ್ಪೆಷಲಿ ಹಾಲಲ್ಲಂತೂ. ಆಚೆ ಎಲ್ಲ ಓಡಾಡ್ತಿರ್ತೀವಲ್ಲ, ಅದಕ್ಕೋಸ್ಕರ. ನೆನ್ನೆ ಬೇರೆ ಮಳೆ ಎಲ್ಲ ಬಂತು, ಲೈಟಾಗಿ ನೀರು, ಗಾಳಿ ಫುಲ್ ಜೋರಾಗಿ ಬಂದಿದ್ದು ಕಾರಣ ಲೈಟಾಗಿ ನೀರೆಲ್ಲ ಬಂತು. ನಂದೊಂದು ಏನಪ್ಪ ಮ್ಯಾಟ್ ಹಾರೇ ಹೋಗ್ಬಿಟ್ಟಿದೆ, ಅದು ಎಲ್ಲೋಯ್ತು ಅಂತ ಗೊತ್ತಿಲ್ಲ. ಅದು ಕಾಲೆಲ್ಲ ಏನೋ ಒದ್ದೆ ಆಗಿ ಅದರಲ್ಲೇ ಓಡಾಡ್ಬಿಟ್ಟಿದ್ದೆ ನೆನ್ನೆಲ್ಲ. ಸೊ ಹಾಗಾಗಿ ಅಫ್ಕೋರ್ಸ್ ಇವತ್ತು ಗುರುವಾರ ಬೇರೆ ಅಲ್ವಾ, ಅದಕ್ಕೆಲ್ಲವನ್ನು ನೀಟಾಗಿ ಒರೆಸ್ಕೊಂಡಿದ್ದಾಯಿತು. ನಾನು ಸ್ನಾನ ಎಲ್ಲ ಮುಗಿಸಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿದಾಯಿತು. ಈ ಡ್ರೆಸ್ ನಾನು ಮ್ಯಾಕ್ಸಲ್ಲಿ ತೊಗೊಂಬಂದಿದ್ದು ಲಾಸ್ಟ್ ಟೈಮ್ ಹೋದಾಗ. 299 ರುಪೀಸ್ or 200 ರುಪೀಸ್ ಏನೋ ಕೊಟ್ಟಿದ್ದು. ಮ್ಯಾಕ್ಸು ಟ್ರೆಂಡೋ ಜುಡಿಯೋ ನನಗೂ ಸ್ವಲ್ಪ ಕನ್ಫ್ಯೂಷನ್ ಇದೆ. ನೀವು ವಿಡಿಯೋದಲ್ಲಿ ಯಾವ್ದಾರ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ಇವಾಗ ಗೆಟ್ ರೆಡಿ ವಿತ್ ಮೀ ವಿಡಿಯೋ ಮಾಡಬೇಕು ಬ್ರ್ಯಾಂಡ್ಗೆ. ಸೊ ಅದಕ್ಕೋಸ್ಕರ ರೆಡಿ ಆಗಿದ್ದೀನಿ. ಪ್ಲಸ್ ಆಚೆ ಕೂಡ ಹೋಗಬೇಕು. ಹಂಗೆ ಹೋಗಿ ಸ್ವಲ್ಪ ಮಾಲೆಲ್ಲ ರೌಂಡ್ ಹಾಕೊಂಬರೋಣ. ಪ್ಲಸ್
ಕೆಲವೊಂದು ಫುಟೇಜಸ್ ಕೂಡ ನನಗೂ ಬೇಕಾಗಿತ್ತು ವಿಡಿಯೋಗೆ ಅಂತ ಹೇಳ್ಬಿಟ್ಟು ಬ್ರ್ಯಾಂಡ್ಗೆ. ಸೊ ಹಾಗಾಗಿ ಅದು ಶೂಟ್ ಮಾಡ್ದಂಗೆ ಆಗುತ್ತೆ. ನಾನು ಕೆಲವೊಂದು ಕಲೆಕ್ಷನ್ಸ್ ನೋಡಬೇಕು ಅಂತ ತುಂಬ ದಿವಸದಿಂದ ಅನ್ಕೊಂತಿದ್ದೆ, ಮನೇಲಿ ಇದ್ದಿದ್ದು ಸಾಕಾಗೋಗ್ಬಿಟ್ಟಿದೆ ನನಗೆ. ಸೊ ಹಾಗಾಗಿ ಹೋಗಿ ನೋಡ್ಕೊಂಬರೋಣ. ಸೊ ಬೇಗ ಶೂಟ್ ಎಲ್ಲ ಮುಗಿಸೋಣ. ಸೊ ಅದಾದ್ಮೇಲೆ ಆಚೆಗೆ ಹೋಗ್ಬಿಟ್ಟು ನೋಡ್ಕೊಂಬರೋಣ. ಈ ಡ್ರೆಸ್ಸಲ್ಲಿ ನಾನು ಗೆಟ್ ರೆಡಿ ವಿತ್ ಮೀ ವಿಡಿಯೋ ಮಾಡಿ ಹಾಕಿದಾಗ ಪ್ಲೀಸ್ ಡೂ ವಾಚ್, ಓಕೆನಾ? ಸೊ ದಿಸ್ ಇಸ್ ಮೈ ಔಟ್ಫಿಟ್. ₹299 t-shirt. $699. ಬ್ಯಾಗ್ಸ್ ನೋಡಿ ಚೆನ್ನಾಗಿದೆ. ಸೊ ಪಿಜ್ಜಾ ಆರ್ಡ್ರ್ ಮಾಡಿದ್ದೀನಿ, ಕಾಂಬೋ ಇತ್ತು, ಸೊ ಅದನ್ನೇ ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ಸೊ ಫುಡ್ ಕೋರ್ಟಲ್ಲಿ ಗೋ ಪಿಜ್ಜಾ ಅಂತ ಹೇಳ್ಬಿಟ್ಟು. ಸೊ ಅಷ್ಟೊಂದು ತಿನ್ನಬೇಕು ಅಂತಿನ, ಲೈಟಾಗಿ ಏನಾದ್ರು ತಿನ್ನೋಣ ಅಂದ್ಬಿಟ್ಟು ಐ ಆರ್ಡರ್ ದಟ್. ಕಾಂಬೋ ಇತ್ತು ಅಂತ ಹೇಳಿ. ಸೊ ಟೈಮ್ ಬಂದು 3:30 ಆಗ್ತಿದೆ. ಸೊ ತಿನ್ಬಿಟ್ಟು ಹೊರಡೋದಷ್ಟೇ. ನಂದು 5 o'clock ಕ್ಲಾಸ್ ಇದೆ, ಸೊ ಹಾಗಾಗಿ ಲೆಟ್ಸ್ ಗೋ. ಸೊ ನಾನು ಮಾಲಲ್ಲಿ ಏನು ತೊಗೊಂಡೆ ಅಂದರೆ ಒಂದು ಟಾಪ್ ತೊಗೊಂಬಂದೆ. ಚೆನ್ನಾಗಿದೆ ಆ್ಯಕ್ಚುಲಿ. ಇದು ಈ ಥರ ಇದೆ. ₹299 ಇದು. ನೋಡಿದ ತಕ್ಷಣ ಇಷ್ಟ. ಇದರಲ್ಲಿ ಬ್ಲೂ ಇತ್ತು, ಇನ್ನೊಂದು ಯಾವುದೋ ನಾಟ್ ಎಕ್ಸಾಕ್ಟ್ಲಿ ಅದೇನಂತ ಕರೀತಾರೆ ಗೊತ್ತಿಲ್ಲ, ಅದಿತ್ತು. ಬಟ್ ತುಂಬ ಚೆನ್ನಾಗಿದೆ. ಸ್ಕರ್ಟ್ ಮೇಲೆ ಹಾಕ್ಕೊಂಡು ಸೂಪರಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ಇದನ್ನು ತೊಗೊಂಬಂದೆ ನಾನು. ಅದು ಬಿಟ್ಟರೆ ಸಾಕ್ಸ್ ತೊಗೊಂಬಂದಿದ್ದೀನಿ 2 ಜೊತೆ. ನೆಕ್ಸ್ಟ್ ಬಂದು ಕರ್ಚೀಫು ನನ್ನ ಹತ್ರ ಇರಲಿಲ್ಲ, ಸೊ ಹಾಗಾಗಿ ತೊಗೊಂಬಂದಿದ್ದೆ. ಆಲ್ಮೋಸ್ಟ್ ಲೈಕ್ 700 ಸಮಥಿಂಗ್ ಬಿಲ್ ಆಗಿದೆ ಗೈಸ್. ನೆಕ್ಸ್ಟು ಐಸ್ ಆ್ಯಪಲ್ ತೊಗೊಂಬಂದೆ. ಇವಾಗಂತೂ ಸೀಸನ್ ಅಲ್ವಾ ಇದೆಲ್ಲ. ₹50ಗೆ 6 ಪೀಸಸ್ ಇದೆ. ಸೊ ಇವಾಗ ತಿನ್ನೋದೆ. ಸೊ ಕರೆಂಟ್ ಹೋಗಿದೆ ಗೈಸ್. ಆ್ಯಕ್ಚುಲಿ ಮಳೆ ಬರ್ತಿದೆಯಲ್ಲ, ಸೊ ಹಾಗಾಗಿ ಅದಕ್ಕೆ ಮುಂಚೆನೇ ನಾನು ಪೂಜೆ ಮಾಡಿಬಿಟ್ಟಿದ್ದೆ. ಪೂಜೆ ಎಲ್ಲ ಮಾಡಿ ಸಾಯಿ ಸಚ್ಚರಿತ ಬುಕ್ ಎಲ್ಲ ಓದಿ ಮುಗಿಸಿ ಕುತ್ಕೊಳ್ಳೋ ಅಷ್ಟರಲ್ಲಿ ಕರೆಕ್ಟಾಗಿ ಕರೆಂಟ್ ಹೋಯಿತು. ಅಷ್ಟು ಜೋರಾಗಿ ಮಳೆ ಬಂತು. ಸೊ ಇದು ನೋಡ್ತಿರೋ ಪ್ರತಿಯೊಬ್ಬರಿಗೂ ಸಾಯಿಬಾಬಾ ಇಲ್ಲಿರೋ ಎಲ್ಲ ದೇವರುಗಳು ತುಂಬ 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 ಒಳ್ಳೇದು ಮಾಡಲಿ. ಆ್ಯಂಡ್ ಹ್ಯಾಪಿ ಥರ್ಸ್ಡೇ ಮತ್ತೊಮ್ಮೆ ನಿಮಗೆ.